ಹಿಜಾಬ್ ವಿವಾದದ ನಡುವೆ ಹೊಸ ಕಿಡಿ ಹೊತ್ತಿಸಿದ್ರ ಬಿಕೆ ಹರಿಪ್ರಸಾದ್. ಕಾಂಗ್ರೆಸ್ ನಾಯಕನ ಆ ಹೇಳಿಕೆ ಕೇಸರಿ ಪಡೆಯನ್ನ ಕೆಂಡವಾಗಿಸಿದ್ದೇಕೆ? ವರ್ಷಾಂತ್ಯದಲ್ಲಿ ಕೈ ಕಮಲದ ನಡುವೆ ಆರಂಭವಾಗುತ್ತಿದ್ಯಾ ಧರ್ಮದಂಗಲ್? ಇದೇ ಹೊತ್ತಿನ ವಿಸ್ತಾರ ವಿಶೇಷ. ಸಿದ್ದು ಬೆಂಕಿಗೆ ಹರಿ ತುಪ್ಪ. ನಾನು ಪ್ರತಿಭಾ ಪ್ರಕಾಶ್. ಸಿಎಂ ಸಿದ್ದರಾಮಯ್ಯರ ಹೇಳಿಕೆಯಿಂದ ವಿವಾದದ ಕಿಡಿ ಹೊತ್ತಿಸಿದ್ದ ಘಟನೆಯೇ ಇನ್ನೂ ಆರಿಲ್ಲ. ಈ ನಡುವೆ ಮತ್ತೊಂದು ವಿವಾದ ಹುಟ್ಟಿಕೊಂಡಿದೆ. ಸಿದ್ದು ಮಾತಿಗೆ ಬಿಜೆಪಿಗರು ಕೆಂಡ ಕಾರ್ತಾ ಇದ್ದಂತೆ ಭಾರಿ ಆಕ್ರೋಶ ಹೆಚ್ಚಾಗ್ತಾ ಇದ್ದಂತೆ ಶನಿವಾರ ಸಿಎಂ ಸಿದ್ದರಾಮಯ್ಯ ಅಂತಹ ಯಾವುದೇ ಆದೇಶ ಮಾಡಿಲ್ಲ, ಯೋಚನೆ ಮಾಡುವುದಾಗಿ ಹೇಳಿದ್ದೆ ಎನ್ನುವ ಮೂಲಕ ಉಲ್ಟಾ ಹೊಡೆದ್ರು. ಸಿದ್ದು ಯೂಟರ್ನ್ ನಿಂದ ಪರಿಸ್ಥಿತಿ ಇನ್ನೇನ್ ತಣ್ಣಗಾಯ್ತು ಅಂದುಕೊಳ್ಳುವ ಹೊತ್ತಲ್ಲಿ ಉರಿಯುತ್ತಿರುವ ಬೆಂಕಿಗೆ ತುಪ್ಪ ಸುರಿಯುವ ಹೇಳಿಕೆಯೊಂದನ್ನ ನೀಡಿದ್ದಾರೆ ಕೈ ಹಿರಿಯ ನಾಯಕ ಬಿಕೆ ಹರಿಪ್ರಸಾದ್. ಹಸ್ತ ನಾಯಕ ಬಿಜೆಪಿ ವಿರುದ್ಧ ಬಳಸಿದ ಪದ ಪ್ರಯೋಗಕ್ಕೆ ಕೇಸರಿ ನಾಯಕರು ಕೆರಳಿ ಕೆಂಡವಾಗಿದ್ದಾರೆ. ರಾಜ್ಯದಲ್ಲಿ ಸಿದ್ದರಾಮಯ್ಯ ಶುಕ್ರವಾರ ಆಡಿದ್ದ ಹಿಜಾಬ್ ಆದೇಶ ವಾಪಸ್ ಮಾತಿನ ವಿವಾದವೇ ತಣ್ಣಗಾಗಿಲ್ಲ. ಈ ನಡುವೆಯೇ ಮತ್ತೊಂದು ವಿವಾದದ ಕಿಡಿಯನ್ನ ಹೊತ್ತಿಸಿದ್ದಾರೆ ಹಸ್ತ ಪಡೆಯ ಹಿರಿಯ ನಾಯಕ ಬಿಕೆ ಹರಿಪ್ರಸಾದ್. ಆ ವಿವಾದ ಏನೆಂದು ಹೇಳೋದಕ್ಕೂ ಮುನ್ನ ಸಿದ್ದು ಹೇಳಿಕೆ ವಿಚಾರವಾಗಿ ಏನೆಲ್ಲ ಬೆಳವಣಿಗೆಗಳು ಆಗಿದೆ ಅನ್ನೋದನ್ನ ಹೇಳ್ತೀವಿ, ಕೇಳಿ. ಹಿಜಾಬ್ ಅದು ವಾಪಸ್ ತಗೊಂಡ್ಬಿಡ್ತೀವಿ. ಏನ್ ಹಿಜಾಬ್ ಇಲ್ಲ, ಈಗ ಹಿಜಾಬ್ ಹಾಕೊಂಡು ಹೋಗ್ಬೋದು. ಈಗ ಗೊತ್ತಾಯ್ತಾ? ಆದೇಶ ವಾಪಸ್ ತಗೊಳ್ಳಿ ಅಂತ ಹೇಳಿದ್ದೀನಿ ನಾನು. ಈಗ ಡ್ರೆಸ್ ಹಾಕೊಳ್ಳೋದು, ಊಟ ಮಾಡೋದು ನಿಮ್ಗೆ ಸೇರಿದ್ದು. ನಾನ್ಯಾಕೆ ನಿನ್ಗೆ ಅಡ್ಡಿಪಡಿಸ್ಲಿ? ಇದೇ ಮಾತು ಶುಕ್ರವಾರ ಸಿಎಂ ಸಿದ್ದರಾಮಯ್ಯರ ಬಾಯಿಯಿಂದ ಹೊರಬಿದ್ದ ಈ ಮಾತುಗಳೇ ಸದ್ಯ ರಾಜ್ಯ ರಾಜಕಾರಣದಲ್ಲಿ ಭಾರೀ ವಿವಾದವನ್ನ ಹುಟ್ಟು ಹಾಕಿರೋದು. ಹೆಚ್ಚು ಕಡಿಮೆ ವರ್ಷಗಳಿಂದ ತಣ್ಣಗಾಗಿದ್ದ, ಬಹುತೇಕರು ಮರೆತೇ ಬಿಟ್ಟಿದ್ದ ಈ ಹಿಜಾಬ್ ವಿವಾದಕ್ಕೆ ಸಿಎಂ ಮಾಡಿದ್ದ ಈ ಹೇಳಿಕೆ ಮತ್ತೆ ವಿವಾದದ ಕಿಡಿಯನ್ನ ಹೊತ್ತಿಸಿತ್ತು. ಹಿಜಾಬ್ ಆದೇಶ ವಾಪಸ್ ಪಡಿತೇವೆ ಅನ್ನೋ ಮೂಲಕ ವಿವಾದದ ಕಿಡಿ ಹಚ್ಚಿದ್ದ ಸಿದ್ದು ಮಾತಿಗಂತೂ ಬಿಜೆಪಿಗರು ನೆಗಿ ನೆಗಿ ಕಿಡಿಕಾರೋದಕ್ಕೆ ಆರಂಭಿಸಿದ್ರು. ಆದರೆ ಕಾಂಗ್ರೆಸ್ನ ಹಲವು ನಾಯಕರು ಸಿದ್ದರಾಮಯ್ಯರ ಪರ ಬ್ಯಾಟ್ ಬೀಸಿದ್ರು. ಹಿಜಾಬ್ ಅವರ ಹಕ್ಕು ಅಂತ ಮಾತನಾಡಿದ್ರು. ಅದೇ ವಿಚಾರವನ್ನ ಇಟ್ಕೊಂಡು ಬಿಜೆಪಿ ರಾಜಕೀಯ ಮಾಡ್ತಿದೆ ಅಂತ ಗೃಹ ಸಚಿವ ಜಿ ಪರಮೇಶ್ವರ್ ಭಾನುವಾರ ಮುಖ್ಯಮಂತ್ರಿಗಳ ಪರ ಬ್ಯಾಟ್ ಬೀಸಿದ್ದಾರೆ. ಅದು ಅವರವರಿಗೆ ಬಿಟ್ಟಿದ್ದು ಅನ್ನೋ ರೀತಿಯಲ್ಲಿ ಸಂವಿಧಾನದಲ್ಲಿ ಅಳವಡಿಸಿದ್ದಾರೆ. ಇಟ್ ಈಸ್ ದೇರ್ ಫಂಡಮೆಂಟಲ್ ರೈಟ್. ಅದಕ್ಕಾಗಿ ಅವರು ಆ ಅರ್ಥದಲ್ಲಿ ಮುಖ್ಯಮಂತ್ರಿಗಳು ಆ ಸನ್ನಿವೇಶ ಇರಬೇಕು ಅನ್ನೋದನ್ನು ಅವರು ಪ್ರತಿಪಾದನೆ ಮಾಡಿದ್ದಾರೆ. ಹಾಗಾಗಿ ಇವರು ಭಾರತೀಯ ಜನತಾ ಪಾರ್ಟಿಯವರು ಅದನ್ನೇ ಮೂಲವಾಗಿಟ್ಕೊಂಡು ಇವತ್ತು ಅವರು ಅದನ್ನು ದೊಡ್ಡ ಪ್ರಮಾಣದಲ್ಲಿ ಇದನ್ನು ಬಿಂಬಿಸ್ತಾ ಇದ್ದಾರೆ. ಕೈಪಾಳೆಯ ಅದೆಷ್ಟೇ ತಮ್ಮ ನಾಯಕನ ಪರವಾಗಿ ಬ್ಯಾಟ್ ಬೀಸಿದ್ರು ಕೂಡ ಕೇಸರಿ ನಾಯಕರ ಕೋಪ ತಾಪ ಮಾತ್ರ ಕಮ್ಮಿ ಆಗ್ತಿಲ್ಲ. ವಿವಾದದ ಕಿಡಿ ಜೋರಾಗ್ತಾ ಇದ್ದಂತೆ ಸಿಎಂ ಸಿದ್ದರಾಮಯ್ಯ ತಾವಾಡಿದ ಮಾತಿಗೆ ಒಂದೇ ದಿನದಲ್ಲಿ ಯೂಟರ್ನ್ ಹೊಡೆಯುವ ಮೂಲಕ ವಿವಾದಕ್ಕೆ ಅಂತ್ಯ ಕಾಣಿಸುವ ಪ್ರಯತ್ನಕ್ಕೂ ಶನಿವಾರ ಮುಂದಾದ್ರು. ಹಿಜಾಬ್ ನಿಷೇಧ ಆದೇಶ ವಾಪಸ್ ಪಡಿತೇನೆ ಅಂತ ಹೇಳಿಲ್ಲ. ವೇದಿಕೆ ಮೇಲೊಬ್ಬರು ಕೇಳಿದ ಪ್ರಶ್ನೆಗೆ ಯೋಚನೆ ಮಾಡ್ತೇನೆ ಅಂತ ಹೇಳಿದ್ದೆ ಅನ್ನೋ ಮೂಲಕ ಕಿಡಿ ಆರಿಸುವ ಪ್ರಯತ್ನ ಮಾಡಿದ್ರು ಸಿಎಂ ಸಿದ್ದರಾಮಯ್ಯ. ಮಾಡಿಲ್ಲ, ಅವ್ರು ಹೇಳಿದ್ರು, ಒಬ್ರು ಪ್ರಶ್ನೆ ಕೇಳಿದ್ರು. ನಾವು ಸರ್ಕಾರ ಅದನ್ನ ವಾಪಸ್ ತಗೊಳ್ಳಿಕ್ಕೆ ಯೋಚನೆ ಮಾಡ್ತಾ ಇದ್ದೀವಿ. ಈ ಶೈಕ್ಷಣಿಕ ವರ್ಷ ಆಗಲ್ಲ, ಅರ್ಥ ಆಗಿದೆಯಲ್ಲ, ಎಕ್ಸಾಮ್ಗಳು ಬರುತ್ತೆ, ಗೌರ್ಮೆಂಟ್ ಅಲ್ಲಿ ಚರ್ಚೆ ಮಾಡ್ತೀವಿ. ಮುಖ್ಯಮಂತ್ರಿಗಳು ತಮ್ಮ ಮಾತಿನಿಂದ ಯೂಟರ್ನ್ ಹೊಡೆದರೂ ಕೂಡ ಬಿಜೆಪಿ ನಾಯಕರ ಸಿಟ್ಟು ಶಮನವಾಗಿಲ್ಲ. ಕಾಂಗ್ರೆಸ್ ಹಾಗೂ ಸಿದ್ದರಾಮಯ್ಯರ ವಿರುದ್ಧ ಬಿಜೆಪಿ ನಾಯಕರ ವಾಗ್ದಾಳಿ ಭಾನುವಾರವೂ ಮುಂದುವರೆದಿದ್ದು ಹಿಜಾಬ್ ದಂಗಲ್ಗೆ ಕ್ಷಣಕ್ಕೊಂದು ಟ್ವಿಸ್ಟ್ ಸಿಗ್ತಿದೆ. ಸಿದ್ದರಾಮಯ್ಯ ಹೇಳಿಕೆ ರಾಷ್ಟ್ರಾಘಾತಕ ಕೆಲಸ, ಸಿಟಿ ರವಿ ಸಿಡಿಮಿಡಿ. ಮಕ್ಕಳ ಭವಿಷ್ಯದ ಜೊತೆ ಮುಖ್ಯಮಂತ್ರಿ ಚೆಲ್ಲಾಟವೆಂದ ವಿಜಯೇಂದ್ರ.
ಬೀದಿಗಿಳಿದು ಹೋರಾಟ ಮಾಡುವ ಎಚ್ಚರಿಕೆ ನೀಡಿದ ಬಿಜೆಪಿ ರಾಜ್ಯಾಧ್ಯಕ್ಷ. ಸಿದ್ದರಾಮಯ್ಯ ಹೇಳಿಕೆ ವಿಚಾರವಾಗಿ ಭಾನುವಾರ ಪ್ರತಿಕ್ರಿಯಿಸಿದ ಸಿಟಿ ರವಿ ತಮ್ಮದೇ ಧಾಟಿಯಲ್ಲಿ ಹರಿಹಾಯ್ದ್ರು. ಸಮಾಜವನ್ನ ಕದಡಿ ರಾಜಕೀಯ ಲಾಭ ಪಡೆಯುವ ಸಂಚು ಸಿಎಂ ಹೇಳಿಕೆಯಲ್ಲಿದೆ. ಮಕ್ಕಳಲ್ಲಿ ಕೋಮುವಾದದ ವಿಷಬೀಜವನ್ನ ಬಿತ್ತಾ ಇದ್ದಾರೆ ಅಂತ ಸಿಟಿ ರವಿ ಸಿದ್ದು ಹೇಳಿಕೆ ವಿರುದ್ಧ ಗರಂ ಆಗಿದ್ದಾರೆ. ಸಮಾಜವನ್ನು ಕದಡಿ ರಾಜಕೀಯ ಲಾಭ ಪಡಿತಕ್ಕಂಥ ಸಂಚು ಅವರ ಹೇಳಿಕೆಯಲ್ಲಿದೆ. ಯಾಕೆಂದರೆ ಶಾಲೆಯಲ್ಲೂ ಮಕ್ಕಳಲ್ಲೂ ಜಾತಿ ವಿಷಬೀಜ ಬಿತ್ತಕ್ಕಂಥ ಕೋಮುವಾದದ ಭಾವನೆ ಬಿತ್ತುವಂಥ ಕೆಲಸವನ್ನು ಕಾಂಗ್ರೆಸ್ ಪಾರ್ಟಿ ಮತ್ತು ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ. ಶಾಲೆಯ ಮಕ್ಕಳ ಮನಸ್ಸಿನಲ್ಲಿ ವಿಷಬೀಜ ಬಿತ್ತೋದು, ಅವರಲ್ಲಿ ಕೋಮುವಾದದ ಭಾವನೆ ಬಿತ್ತೋದು ಅದೊಂದು ರಾಷ್ಟ್ರಘಾತಕ ಕೆಲಸ. ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಕೂಡ ವಾಗ್ದಾಳಿ ನಡೆಸಿದ್ದು, ಶಿಕ್ಷಣ ಸಂಸ್ಥೆಗಳಲ್ಲಿ ಹಿಜಾಬ್ ನಿಷೇಧ ವಾಪಸ್ ಪಡಿತೇನೆ ಅನ್ನೋ ಮೂಲಕ ಮುಖ್ಯಮಂತ್ರಿಗಳು ಮಕ್ಕಳ ಶೈಕ್ಷಣಿಕ ಜೀವನದ ಜೊತೆ ಚೆಲ್ಲಾಟವಾಡ್ತಿದ್ದಾರೆ. ಕನಿಷ್ಠ ಶಿಕ್ಷಣ ಕ್ಷೇತ್ರವನ್ನಾದರೂ ಸಿದ್ದರಾಮಯ್ಯನವರು ತಮ್ಮ ರಾಜಕೀಯ ಆಟದಿಂದ ದೂರವಿಡಬೇಕಿತ್ತು. ಒಂದು ವೇಳೆ ಈ ರೀತಿ ಪರಿಸ್ಥಿತಿ ನಿರ್ಮಾಣವಾದರೆ ಬೀದಿಗಿಳಿದು ಹೋರಾಟ ಮಾಡ್ತೇವೆ ಅನ್ನೋ ಎಚ್ಚರಿಕೆ ನೀಡಿದ್ದಾರೆ. ಯಾಕೆ ಮಕ್ಕಳ ಒಂದು ಭವಿಷ್ಯದ ಬಗ್ಗೆ ಚೆಲ್ಲಾಟವನ್ನು ಆಡ್ತೀರಿ ನೀವು? ಕನಿಷ್ಠ ಶಿಕ್ಷಣ ಕ್ಷೇತ್ರನಾದ್ರೂ ನಿಮ್ಮ ಕೆಟ್ಟ ರಾಜಕಾರಣದಿಂದ ದೂರ ಇಡಬಹುದಿತ್ತಲ್ವಾ? ಯಾಕೆ ಇವತ್ತು ಶಾಲೆ ಕಾಲೇಜುಗಳಿಗೆ ಹೋಗ್ತಕ್ಕಂತ ವಿದ್ಯಾರ್ಥಿನಿಯರ ಮನಸ್ಸಿನಲ್ಲಿ ಜಾತಿಯ ವಿಷಬೀಜವನ್ನು ಬಿತ್ತಕ್ಕಂತ ಪ್ರಯತ್ನ ನೀವು ಮಾಡ್ತಾ ಇದ್ದೀರಿ. ಹಾಗಾಗಿ ನಿಮ್ಮ ಒಂದು ರಾಜಕಾರಣಕ್ಕೆ ಕಾಲೇಜು ಶಾಲಾ ಮಕ್ಕಳನ್ನ ಎಳೆದು ತರ್ತಕ್ಕಂತ ಕೆಲಸ ನೀವು ಮಾಡಬೇಡಿ ಅನ್ನೋ ಮನವಿಯನ್ನು ನಾನು ವಿನಯಪೂರ್ವಕವಾಗಿ ನಾನು ಮಾಡಿದ್ದೇನೆ. ಸಿದ್ದರಾಮಯ್ಯ ಒಬ್ಬ ಸಿನಿಮಾ ನಟನಿದ್ದಂತೆ ಡಿವಿಎಸ್ ಒತ್ತಾಯಕ್ಕೆ ಮಣಿದು ಹೇಳಿಕೆ ವಾಪಸ್ ಪಡೆದ್ರ ಸಿಎಂ. ಹಿಜಾಬ್ ನಿಷೇಧ ಆದೇಶ ವಾಪಸ್ ಬಗ್ಗೆ ಮಾತನಾಡಿ ಮರುದಿನ ಅಂತಹ ಹೇಳಿಕೆಯನ್ನ ನೀಡಿಯೇ ಇಲ್ಲ ಎನ್ನೋ ಮೂಲಕ ಉಲ್ಟಾ ಹೊಡೆದಿದ್ದ ಮುಖ್ಯಮಂತ್ರಿಯ ಮಾತಿಗೆ ಮಾಜಿ ಸಿಎಂ ಡಿವಿ ಸದಾನಂದಗೌಡ ಟಾಂಗ್ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯರನ್ನ ಸಿನಿಮಾ ನಟನಿಗೆ ಹೋಲಿಸಿರುವ ಡಿವಿಎಸ್, ಮುಖ್ಯಮಂತ್ರಿಯಾದವರು ಗಳಿಗೆಗೊಂದು ವೇಷ ಹಾಕಬಾರದು, ಮುಖ್ಯಮಂತ್ರಿಗಳ ವೇಷದಲ್ಲಿಯೇ ಇರಬೇಕು ಅಂತ ವ್ಯಂಗ್ಯವಾಡಿದ್ದಾರೆ. ಸಿದ್ದರಾಮಯ್ಯನವರು ಸಾಧಾರಣ ಒಂದು ಸಿನಿಮಾದ ಒಬ್ಬ ನಟ ಇದ್ದಂಗೆ. ಇದೊಂದು ಒಬ್ಬ ಜವಾಬ್ದಾರಿ ಇದ್ದಂಥ ಮುಖ್ಯಮಂತ್ರಿ ಗಳಿಗೆಗೊಂದು ವೇಷ ಹಾಕಬಾರ್ದು. ಅವ ಮುಖ್ಯಮಂತ್ರಿ ಆದರೆ ಮುಖ್ಯಮಂತ್ರಿ ವೇಷನೇ ಹಾಕಬೇಕು. ಆದ ಕಾರಣ ಮುಖ್ಯಮಂತ್ರಿ ಸ್ಥಾನದಲ್ಲಿದ್ದುಕೊಂಡು ಬೆಳಿಗ್ಗೆ ಒಂದು ಮಾತಾಡೋದು, ಸಾಯಂಕಾಲ ಒಂದು ಮಾತಾಡೋದು, ಇದು ಆಡಳಿತದ ಮೇಲೆ ತುಂಬ ದುಷ್ಪರಿಣಾಮ ಬೀರುತ್ತೆ. ಅವರ ಕೋರ್ಟಿನಲ್ಲಿ ಕಬಡ್ಡಿ ಆಟ ಆಡಿದರೆ ಅವರ ಕೋರ್ಟಿನಲ್ಲಿರುವಂಥ ಆ ಆಟಗಾರರೇ ಔಟ್ ಆಗ್ತಾರೆ. ನಾನು ಇದನ್ನು ಖಡಾಖಂಡಿತವಾಗಿ ನಾನು ಖಂಡನೆ ಮಾಡ್ತಾ ಇದ್ದೇನೆ. ಸಿಎಂ ಸಿದ್ದರಾಮಯ್ಯ ತಮ್ಮ ಮಾತಿನ ಬಗ್ಗೆ ಯೂಟರ್ನ್ ಹೊಡೆದ ವಿಚಾರಕ್ಕೆ ಸಂಬಂಧಿಸಿದಂತೆ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಕೂಡ ರಿಯಾಕ್ಟ್ ಮಾಡಿತು. ಒತ್ತಾಯಕ್ಕೆ ಮಣಿದು ಸಿದ್ದರಾಮಯ್ಯ ತಮ್ಮ ಮಾತಿನಿಂದ ಯೂಟರ್ನ್ ಹೊಡೆದಿದ್ದಾರೆ ಅಂತ ಹೇಳಿದ್ದಾರೆ ಬಿಎಸ್ ಯಡಿಯೂರಪ್ಪ. ಹಿಜಾಬ್ ಬಗ್ಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ನಮ್ಮೆಲ್ಲರ ಒತ್ತಾಯಕ್ಕೆ ಮಣಿದು ಕೊನೆಗೆ ಅವ್ರ ಹೇಳಿಕೆಯನ್ನು ವಾಪಸ್ ಪಡೆದಿರುವಂತದ್ದು ತುಂಬಾ ಒಳ್ಳೆಯ ಸಂಗತಿ. ಈಗಲಾದರೂ ಅವ್ರಿಗೆ ಸದ್ಬುದ್ಧಿ ಬಂದು ನಾವು ಅಲ್ಪಸಂಖ್ಯಾತರ ವಿರೋಧಿಗಳಲ್ಲ, ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಎಲ್ಲರೂ ಒಂದೇ ತಾಯಿಯ ಮಕ್ಕಳಿಂದ ಬಾಳ್ಬೇಕು ಅಂತ ಹೇಳುವಂತ ಪಾರ್ಟಿ ಭಾರತೀಯ ಜನತಾ ಪಾರ್ಟಿ. ಪ್ರಧಾನಿ ನರೇಂದ್ರ ಮೋದಿಯವರು ಇದನ್ನು 16 ಬಾರಿ ಹೇಳಿದ್ದಾರೆ. ಸಿದ್ದರಾಮಯ್ಯ ಮೂರ್ಖತನದ ಹೇಳಿಕೆಯನ್ನು ನೀಡಿದ್ದಾರೆ. ಹಿಜಾಬ್ ಬ್ಯಾನ್ ಇಲ್ಲ, ಸಮವಸ್ತ್ರ ಕಡ್ಡಾಯ ಅನ್ನೋ ತೀರ್ಪು ಮಾತ್ರ ಇರೋದು ಅಂದಿದ್ದಾರೆ ಪ್ರಹ್ಲಾದ್ ಜೋಶಿ. ಹಿಜಾಬ್ ಬ್ಯಾನ್ ಅಂದ್ರೆ ಏನು? ಎಲ್ಲೂ ಹಿಜಾಬ್ ಹಾಕೊಂಡು ಓಡಾಡೋಂಗಿಲ್ಲ. ಏನ್ ಮೂರ್ಖರಗತೆ ಮಾತನಾಡ್ತೀರಿ ಸಿದ್ದರಾಮಯ್ಯನವರು ನೀವು? ನಿಮ್ಗೇನಾದ್ರೂ ಬುದ್ಧಿಗಿದ್ದೇ ಇದೆಯಾ? ಹೇಳಿಕೆ ದರ್ ಇಸ್ ನೋ ಬ್ಯಾನ್, ಐ ಆಮ್ ವಿತ್ಡ್ರಾಯಿಂಗ್ ಬ್ಯಾನ್. ನಂದು ನಿಂದು ಅಲ್ಲ, ನಾನು ಲುಂಗಿ ಹಾಕ್ತೀನಿ, ನೀವು ಪ್ಯಾಂಟ್ ಹಾಕ್ತೀರಾ, ಆ ರೀತಿ ಹಿಜಾಬ್ ಹಾಕೊಂಡು ಹೋಗ್ರಿ ಅಂತಂದ್ರೆ ಅರ್ಥ ಏನು ನೀವು ಮಾತಾಡೋದು? ಅಟರ್ ನಾನ್ಸೆನ್ಸ್. ಸಿದ್ದರಾಮಯ್ಯ ಅಂತಹ ಹೇಳಿಕೆಯನ್ನ ನೀಡಿಲ್ಲ ಅನ್ನೋ ಮೂಲಕ ತಾವಾಡಿದ ಮಾತಿಗೆ ಉಲ್ಟಾ ಹೊಡೆದರೂ ಕೂಡ ವಿವಾದದ ಕಿಡಿ ತಣ್ಣಗಾಗದೆ ಇರುವ ಹೊತ್ತಿನಲ್ಲಿಯೇ ಕಾಂಗ್ರೆಸ್ನ ಮತ್ತೊಬ್ಬ ನಾಯಕ ಈ ವಿವಾದಕ್ಕೆ ಸಂಬಂಧಿಸಿದಂತೆ ಹೊತ್ತಿಕೊಂಡಿರುವ ಹೇಳಿಕೆಗೆ ತುಪ್ಪ ಸುರಿಯೋ ಹೇಳಿಕೆಯೊಂದನ್ನು ನೀಡಿದ್ದಾರೆ. ಹಿಜಾಬ್ ವಿವಾದದ ನಡುವೆಯೇ ಹೊಸ ಕಿಡಿ ಹೊತ್ತಿಸಿದ್ರ ಕೈ ನಾಯಕ. ಬಿಜೆಪಿಗರು ಗೋಡ್ಸೆ ಅನುಯಾಯಿಗಳು ಎಂದ ಬಿಕೆ ಹರಿಪ್ರಸಾದ್. ಆಗ್ಲೇ ಹೇಳಿದಂತೆ ಮುಖ್ಯಮಂತ್ರಿಗಳು ಹಿಜಾಬ್ ವಿಚಾರವಾಗಿ ನೀಡಿರುವ ಹೇಳಿಕೆಗೆ ಹಲವು ಕೈ ನಾಯಕರು ಸಿದ್ದು ಪರ ಬ್ಯಾಟ್ ಬೀಸ್ತಾಯಿತು. ಕಾಂಗ್ರೆಸ್ನ ಹಿರಿಯ ನಾಯಕ ಬಿಕೆ ಹರಿಪ್ರಸಾದ್ ಕೂಡ ತಮ್ಮ ನಾಯಕನ ಮಾತಿಗೆ ಬೆಂಬಲ ಸೂಚಿಸಿ ಹೇಳಿಕೆ ನೀಡುವ ಧಾವಂತದಲ್ಲಿ ಕೇಸರಿ ನಾಯಕರ ಕೆಂಗಣ್ಣಿಗೆ ಗುರಿಯಾಗಿದ್ದಾರೆ.
ಭಾರತೀಯ ಜನತಾ ಪಾರ್ಟಿಯವರು ಗೋಡ್ಸೆ ಅನುಯಾಯಿಗಳು. ಆದ್ದರಿಂದ ಅವರಿಂದ ನಾವೇನು ಇದಕ್ಕಿಂತ ಹೆಚ್ಚಿನ ಏನು ನಿರೀಕ್ಷೆ ಮಾಡಲಿಕ್ಕೆ ಆಗೋದಿಲ್ಲ. ಹಿಜಾಬು ಮತ್ತು ಬುರ್ಕಾ ಭಾಳ ವ್ಯತ್ಯಾಸ ಇದೆ. ಹಿಜಾಬ್ ಅಂತಕ್ಕಂಥದ್ದು ಈಗಾಗಲೇ ಹಲವಾರು ಶಾಲಾ ಕಾಲೇಜುಗಳಲ್ಲಿ ಅದು ತಲೆ ಮುಚ್ಕೊಳ್ಳೋಕೆ ಮಾತ್ರ ಮತ್ತು ಎದೆ ಮುಚ್ಕೊಳ್ಳೋಕೆ ಆಗ್ತಕ್ಕಂಥದ್ದು ಹಿಜಾಬ್. ಬುರ್ಕಾ ಅಂತ ಹೇಳಿದ್ರೆ ಸಂಪೂರ್ಣವಾಗಿ ಮುಖ ಕಾಣದೇ ಇರ್ತಕ್ಕಂಥದ್ದು. ಶಾಲಾ ಕಾಲೇಜು ಕಾಂಪೌಂಡ್ವರೆಗೂ ಬರೋವರೆಗೂ ಬುರ್ಕಾ, ಆನಂತರ ಹಿಜಾಬ್ಗೇನು ತೊಂದರೆ ಆಗಬಾರ್ದು ಅನ್ನೋದು ನನ್ನ ಭಾವನೆ. ಬಿಜೆಪಿಗರು ಗೋಡ್ಸೆಯ ಅನುಯಾಯಿಗಳು. ಅವರಿಂದ ಈ ರೀತಿಯ ಹೇಳಿಕೆಗಳಿಗಿಂತ ಹೆಚ್ಚಿನದ್ದು ಬೇರೇನೂ ನಿರೀಕ್ಷೆ ಮಾಡೋದಕ್ಕಾಗಲ್ಲ ಅನ್ನೋ ಮೂಲಕ ಬಿಜೆಪಿಗರ ವಿರುದ್ಧ ಕಿಡಿಕಾರ್ತಾ ವಿವಾದಾತ್ಮಕ ಹೇಳಿಕೆಯೊಂದನ್ನು ನೀಡಿದ್ದಾರೆ. ಬಿಜೆಪಿಗರು ಬ್ರಿಟಿಷರ ಬೂಟು ನೆಕ್ಕೋರು ಎಂದು ವಿವಾದ ಹೊತ್ತಿಸಿದ್ರ ಕೈ ನಾಯಕ. ಬಿಕೆ ಹರಿಪ್ರಸಾದ್ ಮಾತಿಗೆ ಕೆರಳಿ ಕೆಂಡವಾದ ಬಿಜೆಪಿ. ಕಾಂಗ್ರೆಸ್ ತುಷ್ಟೀಕರಣ ರಾಜಕಾರಣ ಮಾಡ್ತಿದೆ ಎಂಬ ಬಿಜೆಪಿ ನಾಯಕರ ಆರೋಪಕ್ಕೆ ಸಂಬಂಧಿಸಿದಂತೆ ಹುಬ್ಬಳ್ಳಿಯಲ್ಲಿ ರಿಯಾಕ್ಟ್ ಮಾಡಿದ್ದ ಹರಿಪ್ರಸಾದ್, ನಮ್ಮ ಪಕ್ಷ ತುಷ್ಟೀಕರಣ ರಾಜಕಾರಣ ಮಾಡ್ತಿಲ್ಲ ಅಂದಿದ್ದಾರೆ. ಬಿಜೆಪಿ ವಿರುದ್ಧ ಹರಿಹಾಯುವ ವೇಳೆ ವಿವಾದಾತ್ಮಕ ಮಾತಿಗೆ ನಾಂದಿ ಹಾಡಿದ್ರ ಎಂಬಂತಾಗಿದೆ. ತುಷ್ಟೀಕರಣ ಮಾಡ್ತಕ್ಕಂಥದ್ದು, ಬಹುಸಂಖ್ಯಾತರ ತುಷ್ಟೀಕರಣ ಮಾಡಿ 10 ವರ್ಷದಿಂದ ಅಧಿಕಾರವನ್ನು ಇಟ್ಕೊಂಡು ಹಿಂಸೆ ಮತ್ತು ಸುಳ್ಳನ್ನು ಪ್ರಚಾರ ಮಾಡ್ತಕ್ಕಂಥದ್ದು ಅದು ಏನು ಅಂತ ಅವ್ರನ್ನ ಕೇಳಬೇಕು. ಕಾಂಗ್ರೆಸ್ ಪಕ್ಷ ತುಷ್ಟೀಕರಣ ಮಾಡಿದ್ರೆ ಇಂಥದ್ದು ಮಾಡಿದ್ದೀವಿ ಅಂತ ಹೇಳಬೇಕಾಗತ್ತೆ. ಈ ಒಂದು ಹುಯಿಲ್ ಎಬ್ಸ್ಬಿಟ್ಟು ಯಾರಿಗೂ ಸಹ ಅದು ಒಂದು ಕಡೆ ಅಲ್ಪಸಂಖ್ಯಾತರಿರ್ಬೋದು, ಮತ್ತೊಂದು ಕಡೆ ಮೆರಿಟ್ ವಿಚಾರದಲ್ಲಿ ಮೀಸಲಾತಿ ವಿರುದ್ಧ ಮಾಡ್ತಕ್ಕಂಥವ್ರು, ಇವರೆಲ್ಲವೂ ಸಹ ಈ ಪಕ್ಷದಲ್ಲಿ ಇರ್ತಕ್ಕಂಥವ್ರು. ಮೊದಲು ಇವರ ಸೂತ್ರಧಾರ ಏನಿದ್ದಾರೆ ನಾಗ್ಪುರಲ್ಲಿ, ಅವರು ಜಾತಿ ಜನಗಣತಿ ವಿರುದ್ಧ ಮಾತಾಡಿದ್ರು. ಜನಸಾಮಾನ್ಯರು ಕೂಗೆಬ್ದಾಗ ಇಲ್ಲ ನಾವು ಅದನ್ನು ಯೋಚನೆ ಮಾಡ್ತೀವಿ ಅನ್ನೋ ಮಟ್ಟಕ್ಕೆ ಹೋದರು. ಆದ್ದರಿಂದ ಇವರಿಂದ ನಾವು ಕಲಿಬೇಕಾದ್ದಿಲ್ಲ. ಇಷ್ಟು ಮಾತ್ರವಲ್ಲದೆ ಪಕ್ಷವನ್ನ ಸಮರ್ಥನೆ ಮಾಡಿಕೊಳ್ಳುವ ಭರದಲ್ಲಿ ಬಿಕೆ ಹರಿಪ್ರಸಾದ್ ನಾಲಿಗೆ ಹರಿಬಿಟ್ಟಿದ್ದು. ಸದ್ಯ ಬಿಕೆ ಹರಿಪ್ರಸಾದ್ ಆಡಿರುವ ಈ ಮಾತುಗಳು ಬಿಜೆಪಿ ನಾಯಕರ ಆಕ್ರೋಶಕ್ಕೆ ಕಾರಣವಾಗಿದೆ. ಕಾಂಗ್ರೆಸ್ನವರು ಟಿಪ್ಪು ಸುಲ್ತಾನ್ ಪಾರ್ಟ್ ಅಲ್ಲ, ನಾವು ಬ್ರಿಟಿಷರ ವಿರೋಧಿಗಳು. ಬಿಜೆಪಿಗರು ಬ್ರಿಟಿಷರ ಬೂಟು ನೆಕ್ಕೋರು ಎನ್ನೋ ಮೂಲಕ ವಿವಾದ ಕಿಡಿ ಹೊತ್ತಿಸಿದ್ದಾರೆ ಕೈ ನಾಯಕ. ನೋಡಿ, ಕಾಂಗ್ರೆಸ್ನವರು ಟಿಪ್ಪು ಸುಲ್ತಾನ್ ಪಾರ್ಟ್ ಅಲ್ಲ. ಕಾಂಗ್ರೆಸ್ ಅವರು ಬ್ರಿಟಿಷರ ವಿರುದ್ಧ ಯಾರ್ಯಾರು ಹೋರಾಟ ಮಾಡಿದ್ದಾರೆ ಅವ್ರ ಪರ ಇದ್ದೀವಿ. ಬ್ರಿಟಿಷರ ಪರ ಇದ್ದವರ ವಿರುದ್ಧ ನಾವಿದ್ದೀವಿ. ಇವರೆಲ್ಲರೂ ಸಹ ಯಾರು ಟಿಪ್ಪು ಸುಲ್ತಾನ್ನ ಪಕ್ಷದವರು ಅಂತಾರೆ, ಇವರೆಲ್ಲರೂ ಸಹ ಬ್ರಿಟಿಷರ ಬೂಟ್ ನೆಕ್ತಾ ಇದ್ದವರು. ಆದ್ದರಿಂದ ಇವರಿಂದ ನಾವು ಕಲಿಬೇಕಾದಿಲ್ಲ. ಕೈ ಹಿರಿಯ ನಾಯಕನ ಮಾತಿಗೆ ಕೇಸರಿ ಕಲಿಗಳು ಕೂಡ ಕೆಂಡಾಮಂಡಲವಾಗಿದ್ದು, ಹರಿಪ್ರಸಾದ್ ಮಾತು ಭಾರೀ ಸಂಚಲನವನ್ನೇ ಸೃಷ್ಟಿಸುತ್ತಿದೆ. ಸಿದ್ದರಾಮಯ್ಯ ಹಿಜಾಬ್ ವಿಚಾರವಾಗಿ ಯೂಟರ್ನ್ ಹೊಡೆದ್ರೂ ಕೂಡ ವಿವಾದ ಶಮನವಾಗ್ತಾ ಇಲ್ಲ. ಇಂಥ ಹೊತ್ತಲ್ಲಿ ಇದೇ ವಿಚಾರವಾಗಿ ಸಮರ್ಥನೆಯ ಭರದಲ್ಲಿ ಮತ್ತೊಬ್ಬ ಕಾಂಗ್ರೆಸ್ ನಾಯಕ ನೀಡಿರುವ ಹೇಳಿಕೆ ಮತ್ತೆ ರಾಜಕೀಯ ಜಟಾಪಟಿಗೆ ಕಾರಣವಾಗಿದೆ. ಬಿಜೆಪಿ ವಿರುದ್ಧ ಬಿಕೆ ಹರಿಪ್ರಸಾದ್ ಪದ ಪ್ರಯೋಗಕ್ಕೆ ಅತ್ಯಂತ ಖಾರವಾಗಿ ಬಿಜೆಪಿ ನಾಯಕರು ಕೂಡ ಕೌಂಟರ್ ಕೊಟ್ಟಿದ್ದಾರೆ. ಕೈ ನಾಯಕ ಬಿಕೆ ಹರಿಪ್ರಸಾದ್ ವಿರುದ್ಧ ಕಮಲ ಪಾಳೆಯ ಹಿಗ್ಗಾಮುಗ್ಗಾ ವಾಗ್ದಾಳಿ. ಯಾರು ಬೂಟು ನೆಕ್ಕೋರು ಎಂದು ದೇಶದ ಚರಿತ್ರೆಯಲ್ಲಿದೆ ಎಂದ ಶೋಭಾ. ಮೊದಲ ಅಧ್ಯಕ್ಷರೇ ಬ್ರಿಟಿಷರು, ನೀವು ಅವರ ಬೂಟ್ ನೆಕ್ತಿದ್ರಾ? ಅಶೋಕ್ ಪ್ರಶ್ನೆ. ಬಿಜೆಪಿಯವರು ಬ್ರಿಟಿಷರ ಬೂಟು ನೆಕ್ತಿದ್ದವರು ಎಂದು ಬಿಕೆ ಹರಿಪ್ರಸಾದ್ ಆಡಿದ ಮಾತಿಗೆ ಕಮಲ ನಾಯಕರು ಕೆರಳಿ ಕೆಂಡವಾಗಿದ್ದಾರೆ. ಯಾರು ಬೂಟು ನೆಕ್ತಿದ್ದವರು, ಯಾರು ಯಾರ ಜೊತೆ ಹೊಂದಾಣಿಕೆ ಮಾಡಿಕೊಂಡಿದ್ರು ಅನ್ನೋದು ದೇಶದ ಚರಿತ್ರೆಯಲ್ಲಿದೆ. ಅದನ್ನ ಕೆದಕೋದಕ್ಕೆ ಬಂದ್ರೆ ನಿಮ್ಮ ಮುಖಕ್ಕೆ ಮಸಿ ಬಳಿದುಕೊಳ್ತೀರಿ ಅಂತ ಹರಿಪ್ರಸಾದ್ ವಿರುದ್ಧ ಸಂಸದೆ ಶೋಭಾ ಕರಂದ್ಲಾಜೆ ವಾಗ್ದಾಳಿ ನಡೆಸಿದ್ದಾರೆ. ಯಾರು ಬೂಟ್ ನೆಕ್ಕೋರು, ಯಾರು ಬ್ರಿಟಿಷರ ಪರ ಇದ್ರು, ಯಾರು ಮೌಂಟ್ ಬ್ಯಾಟನ್ ಜೊತೆ ಹೊಂದಾಣಿಕೆ ಮಾಡ್ಕೊಂಡ್ರು, ಯಾರು ಮೌಂಟ್ ಬ್ಯಾಟನ್ ಅವರ ಕುಟುಂಬದ ಜೊತೆ ಇದ್ರು, ಇದೆಲ್ಲ ಕೂಡ ದೇಶದ ಚರಿತ್ರೆಯಲ್ಲಿ ಇದೆ. ಇದನ್ನು ಮತ್ತೆ ಕೆದಕಕ್ಕೆ ಬರಬೇಡಿ ಹರಿಪ್ರಸಾದ್ ಅವರೇ. ಕೆದಕಕ್ಕೆ ಬಂದ್ರೆ ನಿಮ್ಮ ಮುಖಕ್ಕೆ ಮಸಿ ಆಗುತ್ತೆ ಬಿಟ್ರೆ ಅದು ಬೇರೇನೂ ಆಗಲ್ಲ. ಅದಕ್ಕಾಗಿ ಇವತ್ತೇನು ನೀವು ದೇಶದ ಬೇರೆ ಬೇರೆ ಜಾಗದಲ್ಲಿ ಅಧಿಕಾರದಲ್ಲಿದ್ದೀರಿ, ಕರ್ನಾಟಕದಲ್ಲಿ ಅಧಿಕಾರದಲ್ಲಿ ಇದ್ದೀರಿ. ಇವತ್ತು ಜನ ಅಭಿವೃದ್ಧಿಯನ್ನು ಕೇಳ್ತಾ ಇದ್ದಾರೆ, ಜನ ಶಾಂತಿಯನ್ನು ಕೇಳ್ತಾ ಇದ್ದಾರೆ, ಜನ ಇವತ್ತು ಒಟ್ಟಾಗಿ ಹೋಗ್ಬೇಕು ಅಂತ ಕೇಳ್ತಿದ್ದಾರೆ. ಅದನ್ನು ಬಿಟ್ಟು
ಇವತ್ತು ಬೂಟು ನೆಕ್ಕುವವರು ನಾನು ಕಾಂಗ್ರೆಸ್ ಅವರಿಗೆ ಕೇಳ್ತಾ ಇದ್ದೀನಿ, ನೀವು ಯಾವ ಕುಟುಂಬದ ಮಾತರ ಬಗ್ಗೆ ಹೇಳ್ತಾ ಇದ್ದೀರಿ? ನೀವು ಯಾರ ಬೂಟನ್ನು ನೆಕ್ತಾ ಇದ್ದೀರಿ? ಅದಕ್ಕಾಗಿ ಇವತ್ತು ಕಾಂಗ್ರೆಸ್ಗೆ ಇದನ್ನು ಯಾವುದನ್ನು ಹೇಳುವಂತ ನೈತಿಕತೆ ಇಲ್ಲ. ಹರಿಪ್ರಸಾದ್ ಮಾತಿಗೆ ವಿಪಕ್ಷ ನಾಯಕ ಆರ್ ಅಶೋಕ್ ಕೂಡ ಗರಂ ಆಗಿದ್ದು ಕಾಂಗ್ರೆಸ್ ನಾಯಕರನ್ನ ಬಹು ತೀಕ್ಷ್ಣವಾಗಿಯೇ ಜಾಡಿಸಿದ್ದಾರೆ. ಕಾಂಗ್ರೆಸ್ ಪಕ್ಷವನ್ನ ಸ್ಥಾಪನೆ ಮಾಡಿದ್ದೆ ಬ್ರಿಟಿಷರು, ಅವರ ಮೊದಲ ಅಧ್ಯಕ್ಷರು ಬ್ರಿಟಿಷರು. ಹಾಗಿದ್ರೆ ನೀವು ಅವರ ಬೂಟ್ ನೆಕ್ತಿದ್ರಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಹರಿಪ್ರಸಾದ್ ಅವರು ಬಿಜೆಪಿ ಅವರು ಅದೇನೋ ಬೂಟ್ ನೆಕ್ತಾ ಇದ್ದಾರೆ ಅಂತ ಹೇಳ್ತಾರೆ. ನಾನು ಕಾಂಗ್ರೆಸ್ ಅವ್ರು ಕೇಳಕ್ ಇಷ್ಟಪಡ್ತೀನಿ, ನಿಮ್ ಕಾಂಗ್ರೆಸ್ ಪಾರ್ಟಿಯ ಮೊದಲ ಅಧ್ಯಕ್ಷ ಯಾರು? ಬ್ರಿಟಿಷರು. ಕಾಂಗ್ರೆಸ್ ಸ್ಥಾಪನೆ ಮಾಡದಂತವರು ಬ್ರಿಟಿಷರು. ಯುಮ್. ಹಾಗಾದ್ರೆ ನೀವು ಅವ್ರ ಬೂಟ್ ನೆಕ್ತಾ ಇದ್ದೀರಾ? ನೀವು ಪಕ್ಷದ ನಾಯಕರನ್ನ ಮೆಚ್ಚಿಸಲು ಹರಿಪ್ರಸಾದ್ ಈ ರೀತಿ ಹೇಳಿದ್ದಾರೆ. ಬೊಮ್ಮಾಯಿ, ಇಟಲಿ ಮೇಡಂ ಬೂಟು ನೆಕ್ಕುವ ಸಂಪ್ರದಾಯ ನಿಮ್ಮದು. ಎಂಎಲ್ಸಿ ರವಿಕುಮಾರ್ ಕಿಡಿ. ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಕೂಡ ಕಾಂಗ್ರೆಸ್ ನಾಯಕ ಬಿಕೆ ಹರಿಪ್ರಸಾದ್ ವಿರುದ್ಧ ಹರಿಹಾಯ್ದಿದ್ದಾರೆ. ಕಾಂಗ್ರೆಸ್ನಲ್ಲಿ ಹರಿಪ್ರಸಾದ್ ಸ್ಥಿತಿ ಶೋಚನೀಯವಾಗಿದೆ. ಮಾತ್ರವಲ್ಲದೆ ಆ ಪಕ್ಷ ಈಗಾಗಲೇ ದೇಶದಿಂದ ನಿರ್ಗಮನವಾಗುವ ಸ್ಥಿತಿಯಲ್ಲಿದ್ದು ಹರಿಪ್ರಸಾದ್ರಂತಹ ನಾಯಕರಿಂದಲೇ ಇಂತಹ ಪರಿಸ್ಥಿತಿ ಬಂದಿದೆ ಎಂದಿದ್ದಾರೆ. ಪಾಪ ಹರಿಪ್ರಸಾದ್ ಅವರ ಪರಿಸ್ಥಿತಿ ಕಾಂಗ್ರೆಸ್ನಲ್ಲಿ ಶೋಚನೀಯವಾಗಿದೆ. ಅವ್ರ ಲೀಡರ್ ಮೆಚ್ಚುವ ಸಲುವಾಗಿ ಇಷ್ಟು ಕೀಳುಮಟ್ಟದ ಮಾತುಗಳನ್ನು ಅವ್ರು ಆಡ್ತಾ ಇದ್ದಾರೆ. ಇದು ಅವರ ಬುದ್ಧಿಮಟ್ಟ ತೋರಿಸ್ತದೆ. ಕಾಂಗ್ರೆಸ್ ಈಗಾಗಲೇ ನಿರ್ಗಮನ ಆಗುವಂತ ಪಾರ್ಟಿ ಈ ದೇಶದಿಂದ, ಕರ್ನಾಟಕದಿಂದ ನಿರ್ಗಮನ ಆಗ್ತದೆ. ಇಂಥ ಹರಿಪ್ರಸಾದ್ ಅವರು ಲೀಡರ್ ಆಗಿದ್ದರಿಂದನೇ ಕಾಂಗ್ರೆಸ್ ಈ ಪರಿಸ್ಥಿತಿ ಬಂದಿದೆ. ಇದು ಅತ್ಯಂತ ಖಂಡನೀಯ. ಜನ ತಕ್ಕ ಪಾಠ ಕಲಿಸ್ತಾರೆ. ಬ್ರಿಟಿಷರ ಬೂಟು ನೆಕ್ಕುವ ಇತಿಹಾಸ ನಮ್ಮದಲ್ಲ, ಇಟಲಿ ಮೇಡಂ ಅವರ ಬೂಟು ನೆಕ್ಕುವ ಸಂಸ್ಕೃತಿ ನಿಮ್ಮದು ಎಂದು ಬಿಕೆ ಹರಿಪ್ರಸಾದ್ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಬ್ರಿಟಿಷರ ಬೂಟನ್ನು ನೆಕ್ಕತಕ್ಕಂಥ ಇತಿಹಾಸ ನಮ್ದಲ್ಲ, ನಿಮ್ಮದು. ಯಾವುದೋ ಇಟಲಿ ಮೇಡಮ್ನವರ ಬೂಟನ್ನೇ ನೆಕ್ಕತಕ್ಕಂಥ ಇತಿಹಾಸ ನಿಮ್ಮದು ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಬಿಕೆ ಹರಿಪ್ರಸಾದ್ ಅವರಿಗೆ ಹೇಳೋದಕ್ಕೆ ಬಯಸ್ತೇನೆ. ನಿಮ್ಗೆ ಯಾವುದೋ ಪದವಿ ಬಂದಿರಬಹುದು, ಯಾವುದೇ ಹುದ್ದೆ ಬಂದಿರಬಹುದು, ಯಾರ ಬೂಟನ್ನು ನೆಕ್ಕಿದ್ರಿಂದ ಬಂದಿದೆ ಅನ್ನುವಂಥದ್ದು ನಮ್ಮೆಲ್ಲರಿಗೂ ಕೂಡ ಗೊತ್ತಿದೆ. ಇತಿಹಾಸವನ್ನ ಕೆದಕ್ತಾ ಹೋದ್ರೆ ನಾವು ಕೂಡ ಮಾತಾಡಬೇಕಾಗುತ್ತೆ ಅನ್ನುವಂಥ ಎಚ್ಚರಿಕೆಯನ್ನ ನಾನು ಬಿಕೆ ಹರಿಪ್ರಸಾದ್ ಅವರಿಗೆ ಹೇಳೋದಕ್ಕೆ ಬಯಸುತ್ತೆ. ಸಿದ್ದರಾಮಯ್ಯರ ಮಾತಿನಿಂದಲೇ ಹೊತ್ತಿದ್ದ ಕಿಡಿ ಆರಿರಲಿಲ್ಲ. ಹೀಗಿದ್ದಾಗ ಬಿಕೆ ಹರಿಪ್ರಸಾದ್ ಆ ಮಾತಿಗೆ ತುಪ್ಪ ಸುರಿಯುವ ರೀತಿಯಲ್ಲಿ ನೀಡಿರುವ ಹೇಳಿಕೆಯೊಂದು ವಿವಾದದ ಕಿಚ್ಚನ್ನ ಮತ್ತಷ್ಟು ಹೆಚ್ಚು ಮಾಡಿದೆ. ಈ ವಿವಾದದ ಬಗ್ಗೆ ಪರ ವಿರೋಧದ ಚರ್ಚೆಗಳು ಆಗ್ತಿರುವ ಹೊತ್ತಲ್ಲಿಯೇ ಹಿಜಾಬ್ ವಿಚಾರವಾಗಿ ಆರಂಭವಾದ ಜಟಾಪಟಿ ರಾಜಕೀಯ ಸಂಘರ್ಷಕ್ಕೆ, ನಾಯಕರಿಗೆ ದಾಳವಾಗುತ್ತಾ ಅನ್ನೋ ಸಂಶಯಕ್ಕೆ ಎಡೆಮಾಡಿಕೊಟ್ಟಿದೆ. ಇವೆಲ್ಲವುದರ ನಡುವೆಯೇ ಮಂಡ್ಯದಲ್ಲಿ ಹಿಜಾಬ್ ಹೋರಾಟಗಾರ್ತಿ ಮುಸ್ಕಾನ್ ಹೇಳಿಕೆ ಕುರಿತಾಗಿ ಮಾತನಾಡುವ ವೇಳೆಯಲ್ಲಿ ಆರ್ಎಸ್ಎಸ್ನ ನಾಯಕ ಕಲ್ಲಡ್ಕ ಪ್ರಭಾಕರ್ ಭಟ್ ಆಡಿದ ಮಾತುಗಳು ಮತ್ತೊಂದು ರೀತಿಯ ಚರ್ಚೆಗೆ ಗ್ರಾಸವಾಗಿದೆ. ಆರ್ಎಸ್ಎಸ್ ನಾಯಕರು ಕೂಡ ಸಿದ್ದು ಮಾತಿಗೆ ಸಿಡಿಮಿಡಿಗೊಂಡಿದ್ದಾರೆ. ಕಲ್ಲಡ್ಕ ಪ್ರಭಾಕರ್ ಸಿದ್ದುಗೆ ಸವಾಲೆಸೆದಿದ್ದು, ತಾಕತ್ತಿದ್ರೆ ಹಿಜಾಬ್ ನಿಷೇಧ ಆದೇಶ ವಾಪಸ್ ಪಡೆಯಿರಿ ಅಂತ ಹೇಳಿದ್ದಾರೆ. ಈ ವೇಳೆಯಲ್ಲಿ ಹಿಜಾಬ್ ಹೋರಾಟಗಾರ್ತಿ ಮುಸ್ಕಾನ್ ವಿಚಾರವಾಗಿ ನೀಡಿದ ಹೇಳಿಕೆ ವಿವಾದವೊಂದನ್ನ ಸೃಷ್ಟಿಸಿದೆ. ತಾಕತ್ತಿದ್ರೆ ಹಿಜಾಬ್ ನಿಷೇಧ ವಾಪಸ್ ಪಡೆಯಿರಿ, ಕಲ್ಲಡ್ಕ ಪ್ರಭಾಕರ್ ಭಟ್ ಸವಾಲ್. ಹಿಜಾಬ್ ಹೋರಾಟಗಾರ್ತಿ ಮುಸ್ಕಾನ್ ವಿಚಾರವಾಗಿ ಗುಡುಗಿದ ಆರ್ಎಸ್ಎಸ್ ನಾಯಕ. ಸಿದ್ದರಾಮಯ್ಯ ಮೈಸೂರಿನಲ್ಲಿ ನೀಡಿದ ಹೇಳಿಕೆಗೆ ಹಿಂದೂ ನಾಯಕರು ಕೂಡ ತಮ್ಮ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಆರ್ಎಸ್ಎಸ್ ನಾಯಕ ಕಲ್ಲಡ್ಕ ಪ್ರಭಾಕರ್ ಭಟ್ ಕೂಡ ಈ ಬಗ್ಗೆ ಕಿಡಿಕಾರಿದ್ದಾರೆ. ನಿಮಗೆ ತಾಕತ್ತಿದ್ರೆ ಹಿಜಾಬ್ ನಿಷೇಧ ವಾಪಸ್ ಪಡೆಯಿರಿ ಎಂದು ಸವಾಲೆಸೆದಿದ್ದಾರೆ. ಹಿಜಾಬ್ ಅನ್ನು ಮತ್ತೆ ನಾವು ಜಾರಿಗೆ ತರ್ತೀರಾ ನೀವು? ಈ ದೇಶದಲ್ಲಿ ಮತ್ತೆ ಪ್ರತ್ಯೇಕತೆ ಬೀಜವನ್ನು ಮತ್ತೆ ಬಿತ್ತಿತೀರಾ ನೀವು? ಈ ದೇಶದಲ್ಲಿ ಎಲ್ಲರೂ ಸಮಾನರು ಅಂತ ನೀವು ಹೇಳ್ತಾ ಇಲ್ವಾ? ಪ್ರಜಾಪ್ರಭುತ್ವ ತಾನೇ ಇದು. ಪ್ರಜಾಪ್ರಭುತ್ವದಲ್ಲಿ ಎಲ್ಲರೂ ಒಂದೇ ರೀತಿ ಇರಬೇಕಲ್ಲ. ಹೊರಗಡೆ ನೀವು ಯಾವ ಬಟ್ಟೆ ಬೇಕಾದ್ರೆ ಹಾಕಿ, ಶಾಲೆಗೆ ಹೋಗುವ ಮಕ್ಕಳಲ್ಲಿ ಯಾಕೆ ಈ ಬೀಜವನ್ನು ಬಿತ್ತೀರಾ? ಪ್ರತ್ಯೇಕತೆಯ ಬೀಜವನ್ನು ಸಮವಸ್ತ್ರ ಅಂತ ನೀವೇ ತಂದಿರುವಂತದ್ದು. ಯಾರಲ್ಲಿ ಭೇದ ಭಾವ ಗೊತ್ತಾಗಬಾರದು, ಯಾರು ಬಡವ ಬಲ್ಲಿದ ಗೊತ್ತಾಗಬಾರದು ಅಂತ ಹೇಳುವಂತ ಸಮವಸ್ತ್ರದ ವ್ಯವಸ್ಥೆ ನೀವೇ ಮಾಡಿರುವಂತದ್ದು. ಇವತ್ತು ಮತ್ತೆ ಅದನ್ನು ಪ್ರತ್ಯೇಕತೆ ಬೀಜವನ್ನು ಬಿತ್ತುವಂತ ಉದ್ದೇಶದಿಂದ ನೀವು ಹಿಜಾಬ್ ಮತ್ತೆ ತರ್ತೇವೆ ನಾವು ಅಂತ ಹೇಳ್ತಾ ಇದ್ದೀರಲ್ಲ. ಹಿಜಾಬ್ ತರುವ ತಾಕತ್ತಿದೆಯಾ ನಿಮಗೆ?
ಆ ತಾಕತ್ತಿದ್ರೆ ಭಾರತದಲ್ಲಿ ಹಿಜಾಬ್ ಶಾಲೆಗಳಲ್ಲಿ ಸಮವಸ್ತ್ರ ಇರುವಲ್ಲಿ ಅದು ಬೇರೆ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಹಿಂದೂ ಹೇಡಿಗಳ ನೀವು ಹಿಜಾಬ್ ಧರಿಸಲಿಕ್ಕೆ ಅನುಮತಿ ಕೊಟ್ರೆ ನಾವು ಕೇಸರಿ ಧರಿಸಿ ಹೋಗ್ತೀವಿ. ಕೇಸರಿ ಶಾಲೆ ಆಗ್ತವೆ, ಕೇಸರಿ ಟೋಪಿ ಧರಿಸ್ತೇವೆ, ಶಾಲೆ ಒಳಗೆ ಜೈ ಶ್ರೀರಾಮ್ ಹೇಳ್ತೇವೆ. ನೀವು ತಾಕತ್ತಿದ್ರೆ ಅಲ್ಲಾಹು ಅಕ್ಬರ್ ಹೇಳಿ, ನಾವು ಜೈ ಶ್ರೀರಾಮ್ ಹೇಳ್ತೇವೆ ಅಲ್ಲಿ. ಅಲ್ಲದೆ ಕಳೆದ ಬಾರಿ ಹಿಜಾಬ್ ಗಲಾಟೆ ವೇಳೆ ಅಲ್ಲಾಹು ಅಕ್ಬರ್ ಎಂದು ಘೋಷಣೆ ಕೂಗಿದ್ದನ್ನ ಹೇಳಿರುವ ಕಲ್ಲಡ್ಕ ಪ್ರಭಾಕರ್ ಭಟ್ ಅಂತಹ ಹೇಳಿಕೆ ಏನಿದ್ರು ನಿಮ್ಮ ಮನೆಗಳಲ್ಲಿ ಇಟ್ಕೊಳ್ಳಿ ಅಂತ ಎಚ್ಚರಿಸಿದ್ದಾರೆ. ಈ ಮಂಡ್ಯ ಗಂಡು ಮುಟ್ಟಿದನಲ್ಲ ಗಂಡು ಮೆಟ್ಟಿದನಲ್ಲ ಅಂತ ಇಲ್ಲೇ ಒಬ್ಬಳು ಹೆಣ್ಣು ಮಗಳು ಬಿಬಿ ಮುಸ್ಕಾನ್ ಅಂತ, ಅವಳು ಕಳೆದ ಬಾರಿ ಜೈ ಶ್ರೀರಾಮ್ ಹೇಳಿದಾಗ ಅಲ್ಲಾಹು ಅಕ್ಬರ್ ಅಂತ ಹೇಳಿದ್ರು. ನೀನು ಮನೆಯಲ್ಲಿ ಹೇಳ್ಬೇಕಮ್ಮ ಅಲ್ಲಾಹು ಅಕ್ಬರ್, ಇಲ್ಲರ ಮಸೀದಿಯಲ್ಲಿ ಹೇಳ್ಬೇಕು. ಭಾರತದ ಈ ನೆಲದಲ್ಲಿ ಅಲ್ಲಾಹು ಅಕ್ಬರ್ ಆಗೋಲ್ಲ, ಈ ದೇಶದಲ್ಲಿ ಹೇಳ್ಬೇಕಾಗಿರೋಂಥದ್ದು ರಾಮ್ ರಾಮ್, ಬಾರ್ ಬಾರ್ ರಾಮ್ ರಾಮ್, ಅಕ್ಬರ್ ಅಲ್ಲ ಬಾರ್ ಬಾರ್ ರಾಮ್ ರಾಮ್ ಹೇಳ್ಬೇಕಾಗಿರೋಂಥದ್ದು ಈ ದೇಶದಲ್ಲಿ. ಇನ್ನು ಮುಸ್ಕಾನ್ ಪರವಾಗಿ ಕೈ ನಾಯಕರು ನಿಂತಿದ್ದ ವಿಚಾರವಾಗಿಯೂ ಆರ್ಎಸ್ಎಸ್ ನಾಯಕ ಪ್ರತಿಕ್ರಿಯೆ ನೀಡಿದ್ದು, ಕಾಂಗ್ರೆಸ್ನವರು ಆಕೆಗೆ ಬೆಂಬಲ ನೀಡುವ ಮೂಲಕ ದ್ವೇಷದ ಬೀಜಕ್ಕೆ ನೀರು ಹಾಕುವ ಕೆಲಸ ಮಾಡ್ತಿದ್ದಾರೆ ಅಂತ ಗುಡುಗಿದ್ದಾರೆ. ಇಲ್ಲಿರುವಂತ ಹುಡುಗಿ ಅಂತ ಹೇಳಿಬಿಟ್ಟಿದ್ದಾಳಲ್ಲ, ಅವಳಿಗೆ ಯಾರು ಬೆಂಬಲ ಕೊಡ್ತಾ ಇರುವಂತದ್ದು ಅಂತ ಕೇಳಿದ್ರೆ ಮತ್ತೆ ಆಲ್ ಖೈದಾದವರೇ ಬೆಂಬಲ ಕೊಡ್ತಾ ಇರೋದು. ನೀವು ಆಲ್ ಖೈದಾದ ಬೀಜವನ್ನು ಇಲ್ಲಿ ಬಿತ್ತುವಂತ ಪ್ರಯತ್ನ ಮಾಡ್ತೀರಾ? ಅದು ಮಾಡಬಾರದು ಅಲ್ಲ. ಅವನು ಅವತ್ತು ಹೇಳಿದಲ್ಲ, ಅವಳು ಹೇಳಿದ ತಕ್ಷಣನೇ ಅವನಿಗೆ ಬೆಂಬಲ ಕೊಟ್ಟ, ಅಭಿನಂದನೆ ಸಲ್ಲಿಸಿದ. ಇನ್ನು ಅನೇಕ ಜನ ಕಾಂಗ್ರೆಸ್ನವರು ಹೋಗಿ ಅವರಿಗೆ ಉಡುಗೊರೆಯನ್ನು ಕೊಟ್ಟಿದ್ದಾರೆ. ಏನು ವಿಚಿತ್ರ ನೋಡಿ, ದೇಶದ್ರೋಹದ ಕೆಲಸಕ್ಕೆ ಕಾಂಗ್ರೆಸ್ನವರು ಮತ್ತೆ ಬೀಜವನ್ನು, ಆ ಬೀಜಕ್ಕೆ ನೀರು ಹಾಕ್ತಾರೆ, ಗೊಬ್ಬರ ಹಾಕ್ತಾರೆ ಅಂತ. ಒಟ್ಟಿನಲ್ಲಿ ಒಂದು ವಿವಾದ ತೀವ್ರ ಸ್ವರೂಪವನ್ನ ಪಡೆದುಕೊಳ್ತಾ ಇರುವ ಬೆನ್ನಲ್ಲೇ ಬಿಕೆ ಹರಿಪ್ರಸಾದ್ ಬಿಜೆಪಿ ನಾಯಕರನ್ನ ಕೆಣಕಿದ್ದು, ವರ್ಷಾಂತ್ಯದಲ್ಲಿ ಇದು ಧರ್ಮದಂಗಲ್ಗೆ ಕಾರಣವಾಗುತ್ತಾ ಅನ್ನೋ ಅನುಮಾನಕ್ಕೆ ಕಾರಣವಾಗಿದೆ. ಹಿಜಾಬ್ ವಿಚಾರವಾಗಿ ಹುಟ್ಟಿಕೊಂಡ ವಿವಾದ ಬೇರೆ ರೀತಿಯಲ್ಲಿ ಕಾಂಟ್ರವರ್ಸಿಗಳನ್ನ ಸೃಷ್ಟಿಸ್ತಾ ಇದೆ. ರಾಜಕೀಯ ನಾಯಕರ ಜಟಾಪಟಿಗೂ ಈ ವಿವಾದ ಕಾರಣವಾಗ್ತಾ ಇದೆ. ಕರುನಾಡಿನಲ್ಲಿ ನಡೆಯುತ್ತಿರುವ ಈ ವಿವಾದ ಅದ್ಯಾವ ತಿರುವುಗಳನ್ನ ಪಡೆದುಕೊಳ್ಳುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ. ಇದಾಗಿತ್ತು ಈ ಹೊತ್ತಿನ ವಿಸ್ತಾರ ವಿಶೇಷ. ಅನುಕ್ಷಣದ ಸುದ್ದಿಗಳಿಗಾಗಿ ನೋಡ್ತಾ ಇರಿ ವಿಸ್ತಾರ ನ್ಯೂಸ್. ಇದು ನಿಖರ ಜನಪರ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.